ಕಡೆಗೆ ಸರ್, ಈಗ ನೀವು ಕೂಡ ಕಾರ್ಪೊರೇಟರ್ ಆಗಿದ್ದವರು, ಈಗ BBMPಲಿನ ಎಲ್ಲಾ ಸಮಸ್ಯೆಗಳು ನಿಮ್ಗೆ ಗೊತ್ತಿರುವಂತದ್ದು, ಎಲ್ಲಿ ಯಾವ ಹುಳುಕನ್ನ ಟಾರ್ಗೆಟ್ ಮಾಡಿದ್ರೆ ಅದು ಯಾರಿಗೋಗಿ ರೀಚ್ ಆಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ BBMP ಇಲ್ಲ ಬಿಡಿ, GB ಆಗಿದೆ, ಅಲ್ಲಿ ಯಾವ ತರದ ಹುಳುಕುಗಳಿದೆ, ಏನ್ ಟಾರ್ಗೆಟ್ ಮಾಡಿದ್ರೆ ಏನ್ ಆಚೆಗೆ ಬರ್ಬೋದು ಅನ್ನುವಂಥ. ನಾನು ಈಗಾಗಲೇ ಹೇಳ್ದಾಗೇನೆ ಈಗ ಇರ್ತಕ್ಕಂಥ ಆಯುಕ್ತರಿಗೂ ಹಲವಾರು ಬಾರಿ ಹೇಳಿದ್ದೀನಿ, ಟೇಬಲ್ಗಳು ಜಾಸ್ತಿ ಮಾಡಿಬಿಟ್ಟಿದ್ರೆ, ಟೇಬಲ್ಗಳು ಜಾಸ್ತಿ ಮಾಡಿದ್ರೆ ಅದು ಕಡ್ತಾ ಹೋಗುತ್ತೆ ಅಂತಲ್ಲ, ಇನ್ನಷ್ಟು ಲಂಚದ ಪ್ರಮಾಣ ಹೆಚ್ಚಾಗುತ್ತೆ. ಹಾಗಾಗಿ ನೀವು ಆನ್ಲೈನ್ ಸಿಸ್ಟಮ್ ಮಾಡಿ ಅಂತ ಹೇಳಿದ್ವಿ. ಪೇಮೆಂಟ್ ಕೂಡ ಆನ್ಲೈನ್ ಸಿಸ್ಟಮ್ ಆಗಬೇಕು, ಕಡತದ ಅನುಮೋದನೆ ಆನ್ಲೈನ್ ಸಿಸ್ಟಮ್ ಆಗಬೇಕು. ನಾನೇ ರೂಲಿಂಗ್ ಪಾರ್ಟಿ ಲೀಡರ್ ಆಗಿದ್ದಾಗ ಗುತ್ತಿಗೆದಾರರಿಗೆ ಹಣ ಪಾವತಿ ಮಾಡೋದು ಆನ್ಲೈನ್ ಮಾಡಿಸಿದ್ವಿ. ತೆರಿಗೆದಾರರು ಸಾರ್ವಜನಿಕರು ತೆರಿಗೆ ಪಾವತಿ ಮಾಡೋಕ್ಕೆ, ಆಸ್ತಿ ತೆರಿಗೆ ಪಾವತಿ ಮಾಡೋಕ್ಕೆ ಇದು ಮಾಡಿದ್ವಿ. OFC ಪರ್ಮಿಷನ್ ಕೊಡೋಕ್ಕೆ ಆನ್ಲೈನಲ್ಲಿ ಮಾಡಿಸಿದ್ವಿ, ಎಲ್ಲ ಸಾಫ್ಟ್ವೇರ್ ಅದಕ್ಕೆ ಅಂತ ತಗೊಂಬಂದಿದ್ವಿ. ಅದು ಎಲ್ಲ ಇದ್ದಾಗಲೂ ಕೂಡ ಅದನ್ನು ಬಿಟ್ಟು ತಿರ್ಗಾ ಇವರು ಆಫ್ಲೈನಲ್ಲಿ ಅಂದರೆ ಕಡತಗಳನ್ನು ರವಾನೆ ಮಾಡಬೇಕು ಅಂತಂದರೆ ನೋಡಿ, ನಿಮಗೆ BBMPಯಲ್ಲಿ ಇರ್ತಕ್ಕಂಥದ್ದು 70% BBMP ಮೂಲ ನೌಕರರು ಇರಬೇಕು, 30% ಮಾತ್ರ ಇಲ್ಲಿ ಹೊರಗುತ್ತಿಗೆ ಮೇಲೆ ಬರುವಂಥದ್ದು ಅಥವಾ ಇದು ಏನು ಡೆಪ್ಯುಟೇಷನ್ ಮೇಲೆ ಬರ್ತಕ್ಕಂಥದ್ದಕ್ಕೆ ಅವಕಾಶ ಇರುವಂಥದ್ದು. ಆದರೆ ಇಲ್ಲಿ 80% ಹೊರಗಡೆ ಬಂದಿರತಕ್ಕಂಥವ್ರು. ಅವ್ರು ಬಂದಿರತಕ್ಕಂಥದ್ದು ಯಾಕಂದರೆ BBMP ಆ್ಯಕ್ಟ್ ಅಂತ ಏನಿದೆ, KMC ಆ್ಯಕ್ಟು, ಯಾವುದೇ ಭ್ರಷ್ಟಾಧಿಕಾರಿಯನ್ನು ಹೊರಗಡೆ ಬೇರೆ ಇಲಾಖೆಯಿಂದ ಎರವಲು ಸೇವೆ ಮೇಲೆ ಇಲ್ಲಿ ಬಂದಿರತಕ್ಕಂಥವ್ರನ್ನ ಸಸ್ಪೆಂಡ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಅದೇ ದೊಡ್ಡದು ಅಂತ ಅವ್ರು ಅಮ್ಮಮ್ಮ ಅಂದರೆ ಅವ್ರನ್ನ ಮ್ಯಾಕ್ಸಿಮಮ್ ಅವರ ಮಾತೃ ಇಲಾಖೆಗೆ ವಾಪಸ್ ಕಳಿಸುವಂಥ ಶಿಫಾರಸ್ ಮಾಡ್ಬೋದು ಹೊರತು ಮೂಲ ನೌಕರ ಮೇಲೆ ಕ್ರಮ ತಗೋಬೋದು. ಆದರೆ ಇಲ್ಲಿ ಎರವಲು ಸೇವೆ ಮೇಲೆ ಬಂದವ್ರು ಮಾಡೋಕ್ಕಾಗಲ್ಲ. ಹಾಗಾಗಿ ಅವರು ವ್ಯಾಪಕ ಪ್ರಮಾಣದ ಭ್ರಷ್ಟಾಚಾರ, ಅದರಲ್ಲಿ ರಸ್ತೆಗಳ ಮೂಲಭೂತ ಸೌಕರ್ಯ ಇಲಾಖೆ ಯೋಜನೆ ಕೇಂದ್ರ ಅಂತ ಐತಿ, ಇವತ್ತದು ಬಿ ಸ್ಮೈಲ್ ಅನ್ನೋ ಹೆಸರಿನಲ್ಲಿದೆ. ಆದರೆ ಬಿ ಸ್ಮೈಲ್ ಅಲ್ಲ, ಬೆಂಗಳೂರು ನಾಗರಿಕರಿಗೆ ಅದು ಬಿ ಕ್ರೈ ಅನ್ನೋದು ಆ ಪದವನ್ನು ಅನ್ವಯವಾಗಿ ಅರ್ಥ ಆಗುತ್ತೆ. ಆ ರೀತಿ ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ರಾಜಕಾಲುವೆಗಳ ಡಿಪಾರ್ಟ್ಮೆಂಟಲ್ಲಿ ಮಾಡ್ತಾ ಇರ್ತಕ್ಕಂಥದ್ದಂತೂ ಸುರಿತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದೆ ಅಂತ ಇಲ್ಲ, ಯಾಕಂದರೆ ಇರೋದು ಬೆಂಗಳೂರಲ್ಲಿ 842 ಕಿಲೋಮೀಟರ್ ಉದ್ದದ ರಾಜಕಾಲುವೆ ಇರೋಂಥದ್ದು, ಪ್ರೈಮರಿ ಮತ್ತು ಸೆಕೆಂಡರಿ ಡ್ರೈನ್ ಉದ್ದ ಇರೋಂಥದ್ದು. ಅದರಲ್ಲಿ 402 ಎಕರೆ ಮಾತ್ರ ಉಳ್ಕೊಂಡಿದೆ. ಇನ್ನು ಸುಮಾರು 400 ಎಕರೆಯಷ್ಟು ದೊಡ್ಡ ಬಿಲ್ಡರ್ಗಳು ಒತ್ತುವರಿ ಮಾಡಿಕೊಂಡು ಕಬಳಿಕೆ ಮಾಡಿರ್ತಕ್ಕಂಥದ್ದು. ಆ 402 ಕಿಲೋಮೀಟರ್ಗೆ ಅವರು ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಎಲ್ಲಿ ಹೋಗ್ತಾ ಇದೆ. ನೀವು ಖರ್ಚು ಮಾಡಬೇಕಾಗಿರೋಂಥದ್ದು ಪ್ರತಿ 2 ವರ್ಷಕ್ಕೆ ಒಂದ್ಸರಿ ಉಳೆತ್ತ ಕೆಲಸಕ್ಕೆ ಮಾಡಬೇಕು. ಆದರೆ ಇಲ್ಲಿ ನೀವು ಪುನಶ್ಚೇತನ ಕಾರ್ಯ ಎಲ್ಲಿ ಪುನಶ್ಚೇತನ ಮಾಡ್ತಾರೆ, ಅದು ಇವ್ರ ಮನೆ ಪುನಶ್ಚೇತನ ಆಗ್ತಾ ಇದೆ, ಇವ್ರ ತಿಜೋರಿ ಪುನಶ್ಚೇತನ ಆಗ್ತಾ ಇದೆ. ಅದು ಇಲ್ಲಿ ದುರಂತ ಅಂದರೆ ರಾಜಕಾರಣಿಗಳ ಕಡೆ ಇವ್ರು ಬೆಟ್ ಮಾಡಿ ತೋರಿಸ್ತಾರೆ. ರಾಜಕಾರಣಿಗಳು ಮಾಡ್ತಾರೋ ತಪ್ಪು, 3-4%, 5% ಕಮಿಷನ್ ತಗೊಂತ ಇದೆ, ಅದು ತಪ್ಪು. ಅದನ್ನು ಶತಾಯ ಎಲ್ಲ ರೀತಿಯಲ್ಲಿ ನಾವು ಅದನ್ನು ಖಂಡನೆ ಮಾಡ್ತೀವಿ. ಆದರೆ 3-4% ತಗೊಳ್ತಾ ಇರ್ತಕ್ಕಂಥ ರಾಜಕಾರಣಿಗಳನ್ನೇ ಬೈತಾರೆ ಹೊರತು ಅವರ ಜೊತೆಗೆ 25-30% ಅಷ್ಟು ಕಮಿಷನ್ ತಗೊಳ್ತಾ ಇರ್ತಕ್ಕಂಥ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ, ದೊಡ್ಡ ತಿಮಿಂಗ್ಳಗಳು, ಅವರ ಬಗ್ಗೆ ಯಾರೂ ಚಕಾರ ಎತ್ತೋದಿಲ್ಲ. ಅದು ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ವ್ಯವಸ್ಥೆಯಲ್ಲಿ ತಾನು ಒಬ್ಬನಾಗಿ ಏನು ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಪ್ರತಿಯೊಬ್ಬ ನಾಗರಿಕನ ಹಾಕು. ನನ್ನ ತೆರಿಗೆ ಒಂದೊಂದು ಪೈಸೆ ಕೂಡ ನಯ ಪೈಸೆ ಕೂಡ ಸದ್ಬಳಕೆ ಆಗ್ತಾ ಇದೆಯಾ, ದುರ್ಬಳಕೆ ಆಗ್ತಾ ಇದೆಯಾ ಅಂತ ಪರಿಶೀಲನೆ ಮಾಡಬೇಕಾಗಿರ್ತಕ್ಕಂಥದ್ದು ನೀವು ಸೇರಿದಂಗೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ನನ್ನ ತೆರಿಗೆ ಹಣ ಸದ್ಬಳಕೆ ಆಗ್ತಾ ಇದೆ ಇಲ್ವಾ ಅಂತೇಳಿ ಏನು ನೀವು ಒಂದು ಅರ್ಜಿ ಹಾಕಿದ್ರೆ ಸಾಕು, ನಿಮ್ಗೆ ಬರುತ್ತೆ. 10 ರೂಪಾಯಿ ಒಂದು ಸ್ಟ್ಯಾಂಪ್ ಪೇಪರ್ ಕೊಟ್ಟರೆ ದಾಖಲೆಗಳು ತೊಗೊಂಡು ನೀವೇನದು ಹೋರಾಟ ಬೇಡ, ಅಟ್ಲೀಸ್ಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ಮಾಡ್ಬೋದು. ನೀವು ಗೋಪ್ಯವಾಗಿ ನಿಮ್ಮ ಹೆಸರನ್ನು ಗೋಪ್ಯವಾಗಿ ಇಟ್ಕೊಂಡು ಒಂದು ಅಕೌಂಟನ್ನು ನೀವು ಸೃಷ್ಟಿ ಮಾಡ್ಕೊಂಡು ಅದ್ರ ಮೂಲಕ ಜನರಿಗೆ ಎಚ್ಚರಿಕೆ ಕೊಡುವಂಥದ್ದು ಒಂದು ಕೆಲಸವನ್ನು ಮಾಡ್ಬೋದು. ಅಂಥ ಕೆಲಸಕ್ಕೆ ಯಾಕೆ ಬೇಕು ನಮಗೆ ಅಂತ ಹೇಳ್ತಾರೆ, ಬರೀ ಮಾತನಾಡ್ತಾರೆ ಹೊರತು ಅದನ್ನು ಸರಿದಾರಿಗೆ ತರುವಂಥ ಪ್ರಯತ್ನವನ್ನು ಯಾರೂ ಮಾಡಲ್ಲ. ಯಾಕಂದರೆ ಒಂದು ಈಗಾಗಲೇ ಹೇಳಿದಾಗೆ ಒಂದು ಬೆದರಿಕೆ ಕಾರ್ಯಗಳಿರ್ಬೋದು, ಬೆದರಿಕೆ ಇರ್ಬೋದು. ಆದರೆ ಜನರಿಗೆ ಸೋಷಿಯಲ್ ಮೀಡಿಯಾಗಳ ಮೂಲಕ ತಿಳಿಸುವಂಥದ್ದಕ್ಕೆ ನಿಮಗೇನು ಅಪಾಯ ಆಗೋದಿಲ್ಲ. ನಿಮ್ಮ ವಾಸ್ತವತೆಯನ್ನು ಮುಚ್ಚಿಟ್ಕೊಂಡು ಬರೀ ದಾಖಲೆಗಳನ್ನು ನೀವು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಸಾಮಾಜಿಕ ಜಾಲತಾಣ ಇವತ್ತು ದೊಡ್ಡ ಮಟ್ಟದ, ಇವಾಗ ಮಾಮೂಲಿ ಪತ್ರಿಕೆಗಳಿಗಿಂತಲೂ ದೊಡ್ಡ ಮಟ್ಟದಲ್ಲಿ ಇವತ್ತು ಜನರು ತಲುಪ್ತಾ ಇರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣಗಳೇ. ಅದು ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಬೇಡ ನಿಮಗೆ, ಫೇಸ್ಬುಕ್ ಇರ್ಬೋದು ಅಥವಾ ಎಕ್ಸ್ ಇರ್ಬೋದು. ಈ ಥರದ್ರ ಮೂಲಕ ನೀವು ತಿಳಿಸುವಂಥ ಕೆಲಸವನ್ನು ಮಾಡಬೇಕು. ಜನರಿಗೆ ಅವೇರ್ನೆಸ್ ಕೊಡುವಂಥ ಕೆಲಸವನ್ನು ಎಲ್ಲಿ ತನಕ ನಮ್ಮ ವಿದ್ಯಾವಂತ ಯುವಕರು ಮಾಡಲ್ಲ, ಎಲ್ಲಿ ತನಕ ವಿದ್ಯಾವಂತ ಯುವಕರು ರಾಜಕಾರಣಕ್ಕೆ ವ್ಯವಸ್ಥೆಯನ್ನು ಬದಲಾಯಿಸಲೇಬೇಕು ಅನ್ನೋ ಒಂದು ದೃಢ ನಿಶ್ಚಯದೊಂದಿಗೆ ಬರಲ್ಲ, ಅಲ್ಲಿ ತನಕ ನೋಡಿ ನೀವೆಲ್ಲ ವಿದ್ಯಾವಂತರು ಯಾರೂ ಇಲ್ಲ. ರಾಜಕೀಯದಲ್ಲಿ ಒಂದು ದೊಡ್ಡ ತಮಾಷೆ ಮಾತನ್ನು ಮಾಸ್ಟರ್ ಹಿರಣ್ಯ ಹೇಳ್ತಾ ಇದ್ದಿದ್ದು, ಎಲ್ಲಿಗೂ ಸಲ್ಲದೆ ಇರ್ತಕ್ಕಂಥವ್ರು ರಾಜಕಾರಣದಲ್ಲಿ ಸಲ್ತಾರೆ ಅಂತ ಹೇಳಿ. ಇಲ್ಲಿರ್ತಕ್ಕಂಥ ನೀವು ನೋಡಿದಾಗ ಬಹಳಷ್ಟು ಜನ ನಾವು ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಜನರು ರಿಯಲ್ ಎಸ್ಟೇಟ್ ಉದ್ಯಮಿಗಳೇ ನೀವು ಬೆಳೆಸ್ಬಿಟ್ಟಿದ್ದೀರಾ ನಾಯಕರಾಗಿ. ಅವ್ರ ಉದ್ದೇಶ ಏನು? ರಿಯಲ್ ಎಸ್ಟೇಟ್ ಉದ್ಯಮ, ವ್ಯಾಪಾರ, ತಾನು ಮಾಡೋವಂಥ ಚುನಾವಣೆ ಮಾಡೋವಂಥ ಒಂದೊಂದು ಹಣವನ್ನು ಅವರು ಬಂಡವಾಳ ಅಂತ ತಿಳ್ಕೊಂಡಿರ್ತಾರೆ. ಆ ಬಂಡವಾಳಕ್ಕೆ ಲಾಭವನ್ನೇ
ನೋಡ್ತಾರೆ ಹೊರತು ನಿಜವಾಗೂ ಜನಸೇವೆ ಮಾಡಬೇಕು ಅಂತ ಹೇಳಿ ಎಲ್ಲ ಆಸೆಗಳಿಂದ ಮುಕ್ತನಾಗಿ ಜನರ ಸೇವೆ ಮಾಡಬೇಕು ಅಂತ ಬರುವಂಥ ನೀವು ಆಯ್ಕೆ ಮಾಡಬೇಕೇ ಹೊರತು ರಿಯಲ್ ಎಸ್ಟೇಟ್ ಉದ್ಯಮಿಗಳನ್ನ ಬೇರೆ ಬೇರೆ ವ್ಯಾಪಾರಸ್ಥರನ್ನ ನೀವು ಜನನಾಯಕರನ್ನಾಗಿ ಮಾಡಿದ್ರೆ ಆಗುವಂಥದ್ದು ಏನು ಅಂದರೆ ಯಾವತ್ತೂ ಸರಿಪಡಿಸೋಕ್ಕಾಗದೇ ಇರತಕ್ಕಂಥದ್ದೇ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ದೊಡ್ಡ ದುರಂತ. ಅದನ್ನು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಓಕೆ ಸರ್, ನನ್ನ ಕೊನೆಯ ಪ್ರಶ್ನೆ, ಇವತ್ತೀಗ ಬಿಬಿಎಂಪಿ ಇವತ್ತು ಈ ಮಟ್ಟಕ್ಕೆ ಹಿಂದೆ ಉಳಿಯೋ ಕಾರಣ ಒಂದು ನಿಮ್ಮ ಪಕ್ಷದ ಮುನಿರತ್ನವರಾಗಿರ್ಬೋದು, ಮತ್ತೊಂದು ಕಡೆಗೆ ಸತೀಶ್ ರೆಡ್ಡಿ ಅವರು ಇಷ್ಟು ಹಿಂದೆ ಉಳಿದಿದೆ ಅಂತ ಅಂದ್ರೆ ಆ ಕಾರಣ ಏನು? ಅದ್ರ ಬಗ್ಗೆ ಯಾವುದೇ ದಾಖಲೆಯನ್ನು ಬಿಡುಗಡೆ ಮಾಡಿಲ್ಲ? ಅದ್ರ ಬಗ್ಗೆ ಅಲ್ಲ ನಿಮ್ಗೆ ಅವರಿಬ್ಬರ ಮೇಲೆ ಯಾಕೆ ಹೇಳ್ತೀರಾ? ಅವರಿಬ್ಬರ ಮೇಲೆ ಯಾಕೆ ಹೇಳ್ತೀವಿ? ಯಾಕೆ ನಿಮ್ಗೆ KJ ಜಾರ್ಜ್ ಕಾಣಿಸಲ್ಲ? ಯಾಕೆ ಕೃಷ್ಣ ಬೈರೇಗೌಡರು ಕಾಣಿಸಲ್ಲ? ಅಲ್ಲ ಯಾಕೆ ದಿನೇಶ್ ಗುಂಡೂರಾವ್ ಕಾಣಿಸಲ್ಲ? ಯಾಕೆ ಜಮೀರ್ ಅಹಮದ್ ಅವ್ರು ಕಾಣಿಸೋದಿಲ್ಲ? ನಿಮ್ಗೆ ಗೊತ್ತಿರಲಿ, ಬೆಂಗಳೂರಲ್ಲಿ ಇರ್ತಕ್ಕಂಥ 27 ಆನೇಕಲ್ ಹೊರತುಪಡಿಸಿ 27 ವಿಧಾನಸಭಾ ಕ್ಷೇತ್ರಗಳಿದೆ. 27 ವಿಧಾನಸಭಾ ಕ್ಷೇತ್ರಗಳಲ್ಲಿ 3-4 ದಿನ ನಿರಂತರವಾಗಿ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಕೃಷ್ಣ ಬೈರೇಗೌಡರು ನಿಮ್ಗೆಲ್ಲ ಕೆಲವೊಂದಷ್ಟು ಜನ ರಾಜಾರೋಷವಾಗಿ ಮಾಡ್ತಾರೆ. ಆದರೆ ಈತ ಪುಣ್ಯಕೋಟಿ ತರ ವೇಷ ತೊಟ್ಟಿರ್ತಕ್ಕಂಥ ಒಬ್ಬ ದೊಡ್ಡ ಗೋಮುಖ ವ್ಯಾಘ್ರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂತಹ ಇನ್ನೊಬ್ಬ ಭ್ರಷ್ಟ ರಾಜಕಾರಣಿಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಸೈಲೆಂಟ್ ಕಿಲ್ಲರ್ ಅಂತಾರೆ, ಹಾಗಾಗಿ ಸೈಲೆಂಟಾಗಿ ಮಾಡಬಾರ್ದಂಥದ್ದು ಮಾಡಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಬೆಂಗಳೂರಿನಲ್ಲಿ 1905ರಲ್ಲಿ 807 ಕೆರೆಗಳಿತ್ತು. ಇವತ್ತು ಉಳ್ಕೊಂಡಿರ್ತಕ್ಕಂಥದ್ದು ಕೇವಲ 182, 183 ಕೆರೆಗಳಿದೆ. ಅದರಲ್ಲಿ ಕೆಂಪೇಗೌಡರ ಸಮಕಾಲೀನ ನಾರಪ್ಪ ನಾಯಕ ಅಂತ ಹೇಳಿ ಜಾಲಹಳ್ಳಿ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲಿ ಪಾಳ್ಯಗಾರಿಕೆ ಮಾಡ್ಕೊಂಡಿದ್ದಂಥ ವ್ಯಕ್ತಿ. ಸಿಂಗಾಪುರ ಗ್ರಾಮ ವಿದ್ಯಾರಣ್ಯಪುರ ಪಕ್ಕದಲ್ಲಿರ್ತಕ್ಕಂಥ ವಾರ್ಡ್ ನಂಬರ್ 111 ಅನ್ಕೊಳ್ತೀನಿ, ಕುವೆಂಪು ನಗರ ವಾರ್ಡು. ಅಲ್ಲಿರ್ತಕ್ಕಂಥ ಸಿಂಗಾಪುರ ಗ್ರಾಮ, ಆ ಸಿಂಗಾಪುರ ಗ್ರಾಮದ ಸಿಂಗಾಪುರ ಕೆರೆ ಸರ್ವೆ ನಂಬರ್ 109ರಲ್ಲಿ 267 ಎಕರೆ ವಿಸ್ತೀರ್ಣದ ಕೆರೆ. ಇವತ್ತಿಗೂ ಶಾಸನ ಅಲ್ಲೇ ಇದೆ, ನೀವು ನೋಡ್ಬೋದು. ನಿಮ್ಗೆ ಅದನ್ನು ಬೇಕಾದ್ರೆ ಕಳ್ಸಿಕೊಡ್ತೀನಿ. 267 ಎಕರೆನಲ್ಲಿ 267 ಇಂಚು ಇಲ್ಲ. ಎಲ್ಲ ಇವ್ರ ಜೊತೆಗಿರ್ತಕ್ಕಂಥವ್ರೆ ಕಬಳಿಕೆ ಮಾಡಿರ್ತಕ್ಕಂಥದ್ದು. ಅಂಥ ಒಬ್ಬ ಪುಣ್ಯಾತ್ಮ ಕಟ್ಟಿಸಿದಂಥ ಕೆರೆ 7 ಹೆಸರಿಲ್ದಂಗಾಗಿದೆ. ಅವ್ರ ಜೊತೆಗಿರ್ತಕ್ಕಂಥವ್ರು ಈಗಾಗಲೇ ಹೇಳಿದಾಗೆ 600-700 ಕೋಟಿ ಬೆಲೆ ಬಾಳುವಂಥ ಸ್ವತ್ತನ್ನು ಕಬಳಿಸಿದ್ರು. ನನ್ನ ಹೋರಾಟದಿಂದ ಸರ್ಕಾರಿ ಸ್ವತ್ತು ಮಾಧ್ಯಮಗಳು ಲೈವಲ್ಲೇ ಟೆಲಿಕಾಸ್ಟ್ ಮಾಡ್ತು. ಮಾಧ್ಯಮ ಲೈವಲ್ಲೇ ಜಿಲ್ಲಾಡಳಿತ ಹೋಗಿ ಬೇಲಿ ಹಾಕಿ ತನ್ನ ವಶಕ್ಕೆ ತಗೊಳ್ತು. ಹುಣಸ್ಮಾರ್ನಹಳ್ಳಿ ಗ್ರಾಮದಲ್ಲಿ ಕುಡುಗ್ಲಟ್ಟಿ ಗ್ರಾಮ ಅಂತ ಇದೆ, ಆ ಗ್ರಾಮದಲ್ಲಿ 22 ಎಕರೆ 30 ಗುಂಟೆ ಸ್ವತ್ತು. ಕೆಲಸ ಮಾಡಿದಿರೋ ತಣಿಸಂದ್ರ ವಾರ್ಡಲ್ಲಿ 42 ಕೋಟಿ ಬಿಲ್ ಆಯಿತು. ಯಾರು? ಕೋಗ್ಲು ಗ್ರಾಮದಲ್ಲಿ ಮೊನ್ನೆ ಸರ್ಕಾರಿ ಜಾಗ ತ್ಯಾಜ್ಯ ಸಂಸ್ಕರಣಾ ಘಟಕ ನಿರ್ಮಾಣ ಮಾಡೋಕ್ಕೆ ಅಂತ ಇಟ್ಟದಂಥ ಸರ್ಕಾರಿ ಸ್ವತ್ತಿನಲ್ಲಿ ಅನಧಿಕೃತ ಲೇಔಟ್ ಮಾಡಿ ವಾಸಿಮನ್ ಅವರೊಬ್ಬರು, ಇವರು ತಮ್ಮ ಕೃಷ್ಣ ಬೈರೇಗೌಡರು, ತಮ್ಮ ಚೌಡೇಗೌಡ, ಇವರೆಲ್ಲ ಸೇರಿಕೊಂಡು 100 ಜನ, ಅದರಲ್ಲಿ 26 ಕುಟುಂಬ ಅಕ್ರಮ ಬಾಂಗ್ಲಾ ನುಸುಳ್ಕೋರು, 100 ಜನರಿಗೆ ಸೈಟ್ಗಳು ಮಾಡಿ ಹಂಚಿಕೆ ಮಾಡಿಬಿಟ್ಟಿದ್ರು. ಯಾರು? ಇದೆ ಕೃಷ್ಣ ಬೈರೇಗೌಡರು. ಹಾಗಾಗಿ ಈ ಥರ ಎಲ್ಲರೂ ಇದ್ದಾರೆ. ಎಲ್ಲೋ ಒಂದು ಬೆರಳೆಣಿಕೆ ಅಷ್ಟು ಜನ ಇಲ್ಲದೆ ಇರ್ಬೋದು. ಆದರೆ ಪಾಪ ಅವರಿಬ್ಬರೇ ಹೆಸರಲ್ಲ, ಅವರಿಬ್ಬರ ಜೊತೆಗೆ ಅವರಿಬ್ಬರನ್ನ ಯಾಕೆ ಕೇಳ್ತೀರಾ? ಇವ್ರನ್ನ ಯಾಕೆ ಕೇಳಲ್ಲ ನೀವು? ಇದನ್ನು ನೀವು ನೋಡಬೇಕಾಗಿರ್ತದೆ. ಒಬ್ಬೊಬ್ರದ್ದು ಹಿನ್ನೆಲೆ ತೆಗೆದು ನೋಡಿ. ಅವರ ಮೊದಲನೇ ಎಲೆಕ್ಷನಲ್ಲಿ 2008ರಲ್ಲಿ ಇವರ ಆಸ್ತಿ ಘೋಷಣೆ ಎಷ್ಟಿತ್ತು, ಇವಾಗ ಎಷ್ಟಿದೆ ಅನ್ನೋದು ನೋಡಿ ನೀವು. ಹಾಗಾಗಿ ನೀವು ಮಾತಾಡೋದಾದ್ರೆ ಅವ್ರದ್ದು ಮಾತಾಡಿ, ನಾನು ಮುಕ್ತವಾಗಿ ಅದನ್ನು ಮಾತಾಡ್ಬಿಡ್ತೀನಿ. ಕೃಷ್ಣ ಬೈರೇಗೌಡರದ್ದು ಮಾತಾಡಿ, KJ ಜಾರ್ಜ್ ಮಾತಾಡಿ, ದಿನೇಶ್ ಗುಂಡೂರಾವ್ ಅವ್ರದ್ದು ಮಾತಾಡಿ, ಲೇಔಟ್ ಕೃಷ್ಣಪ್ಪ ಅವ್ರದ್ದು ಮಾತಾಡ್ರಿ, ಎಲ್ಲರದ್ದು ಮಾತಾಡೋಕ್ಕೆ ನಾನು ನೇರವಾಗಿ ಅದನ್ನು ಮಾತಾಡ್ಬಿಡ್ತೀನಿ ನಾನು.